ಕರಾಟೆಯಲ್ಲಿ ಭಾರತಕ್ಕೆ ಬಂತು ಚಿನ್ನದ ಪದಕ. 23 ಚಿನ್ನ, 4 ಬೆಳ್ಳಿ ಪದಕ ಹೊತ್ತು ತಂದ ಕನ್ನಡಿಗರು ಕರ್ನಾಟಕದ ಹೆಸರನ್ನ ವಿದೇಶದಲ್ಲಿ ಹೊತ್ತು ಮೆರೆಸಿದ್ದಾರೆ. ಸಾಗರದಾಚೆ ಕನ್ನಡ ಟಿಮ್ಟಿಮವನ್ನ ಬಾರಿಸಿದ್ದಾರೆ. ಕನ್ನಡಿಗರ ಶಕ್ತಿ ಅಂದ್ರೆ ಏನು ಅನ್ನುವುದನ್ನ ಎದೆಯೊಬ್ಬಿಸಿ ತೋರಿಸಿಕೊಟ್ಟಿದ್ದಾರೆ. ಹಾಂಗ್ಕಾಂಗ್ನ ಶಾವ್ಲಿನ್ ಉಶು ಕಲ್ಚರಲ್ ಸೆಂಟರ್ನಲ್ಲಿ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ನಡೆದ 20ನೇ ಹಾಂಗ್ಕಾಂಗ್ ಇಂಟರ್ ನ್ಯಾಷನಲ್ ಉಶು ಚಾಂಪಿಯನ್ಶಿಪ್ನಲ್ಲಿ ಕರುನಾಡಿನ ತಂಡವೂ ಭಾಗವಹಿಸಿತ್ತು. ಇನ್ನು ಭಾಗವಹಿಸಿದ ಕರುನಾಡಿನ ತಂಡ ಬಹಳ ಅದ್ಭುತ ಪ್ರದರ್ಶನವನ್ನ ತೋರಿ ಗೆಲುವಿನ ಗುರಿಯನ್ನ ತಾಯ್ನಾಡಿಗೆ ಹೊತ್ತು ತಂದಿದೆ. ಸ್ಟಾರ್ ಅಥ್ಲೇಟ್ ಕುಸುಮಾ ಎನ್ ನೇತೃತ್ವದ ತಂಡವು 23 ಚಿನ್ನ, 4 ಬೆಳ್ಳಿ, 3 ಕಂಚಿನ ಪದಕಗಳನ್ನು ಗೆದ್ದಿದೆ. ಎನ್ಪಿಎಸ್ ಜೆಪಿ ನಗರ ಉತ್ಕರ್ಷ್ 2 ಚಿನ್ನ, 1 ಬೆಳ್ಳಿ, ಶೇರುಡ್ನ ಸಾತ್ವಿಕ್ ಅಂಜನ್ 2 ಚಿನ್ನದ ಪದಕ, ಸಂಹಿತಾ ಅಕಾಡೆಮಿಯ ವೈಷ್ಣವಿ 2 ಚಿನ್ನದ ಪದಕ, ಡಿಪಿಎಸ್ ಸೌತ್ನ ಧೀರಜ್ ಮತ್ತು ಋತು ಕ್ರಮವಾಗಿ 1 ಬೆಳ್ಳಿ ಮತ್ತು 1 ಕಂಚು ಮತ್ತು 1 ಚಿನ್ನ, 1 ಕಂಚಿನ ಪದಕವನ್ನ ಗೆದ್ದರು. ಪಿಎಸ್ಬಿಬಿಎಲ್ಎಲ್ಎ ಪವನಾಶ್ರೀ 1 ಚಿನ್ನ ಮತ್ತು 1 ಕಂಚಿನ ಪದಕ ಮತ್ತು ಇನ್ಸೈಟ್ ಅಕಾಡೆಮಿಯ ಧ್ವನಿ 2 ಚಿನ್ನದ ಪದಕಗಳನ್ನು ಪಡೆದರು. ಕ್ಲಾರೆನ್ಸ್ ಪಬ್ಲಿಕ್ ಶಾಲೆಯ ಅಮಾರ್ ಸೋನಿ ಮತ್ತು ಸೇಂಟ್ ಪಾಲ್ಸ್ ಶಾಲೆಯ ಗತಿಕ್ ಶರ್ಮಾ ಕ್ರಮವಾಗಿ 2 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಅಂತಿಮವಾಗಿ ಕುಮಾರ್ಸನ್ ವಿಶಾಲ್ ಮತ್ತು ಕಾರ್ಮೆಲ್ ಶಾಲೆಯ ಧನುಷ್ ಮತ್ತು ಸಮನ್ವಿತ ಅವರು ಇಂಡಿಯಾಗಾಗಿ ಕ್ರಮವಾಗಿ 1 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳನ್ನು ಪಡೆದಿದ್ದು ಭಾರತದ ಹಾಗೂ ಕರುನಾಡಿನ ಹಿರಿಮೆಯನ್ನ ಹೆಚ್ಚಿಸಿದ್ದಾರೆ. ಒಟ್ನಲ್ಲಿ ನಮ್ಮ ಕನ್ನಡಿಗರು ವಿದೇಶದಲ್ಲೂ ತಮ್ಮ ಪರಾಕ್ರಮ ತೋರಿದ್ದು ಗೆಲುವಿನ ಗುರಿ ಹೊತ್ತು ತಂದಿರೋದು ಖುಷಿಯ ವಿಚಾರ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.